ಹರಿ ಓಂ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂದರೆ ಕ್ವಿಕ್ ಆಗಿ ವರ್ಕೌಟ್ ಮಾಡೋದು ಹೆಂಗೆ. ಅಂದರೆ ಈಗ ನಮಗೆ ಟೈಮ್ ಇರಲ್ಲ, ಬ್ಯುಸಿ ಇರ್ತೀವಿ, ಎಲ್ಲೋ ಹೋಗಬೇಕು, ಒಂದು 10 ಮಿನಿಟ್ಸ್ ಟೈಮ್ ಇರುತ್ತೆ, ಹೆವಿ ವರ್ಕೌಟನ್ನು ಮಾಡಬೇಕು, ಫುಲ್ ಬಾಡಿಗೆ ಅದು ಎಕ್ಸಸೈಸ್ ಆಗಬೇಕು, ಆ ಥರ ವರ್ಕೌಟ್ ಮಾಡಬೇಕು ಅಂದರೆ ಏನು ಮಾಡೋದು? ಅದರಲ್ಲಿ ಪ್ರಾಣಾಯಾಮನ ಇನ್ಕ್ಲೂಡ್ ಆಗಬೇಕು, ವರ್ಕೌಟು ಆಗಬೇಕು. ಈ ಥರ ಇದ್ರೆ ಏನು ಮಾಡೋದು? ಅದಕ್ಕೆ ನಮಗೊಂದು ಸೊಲ್ಯೂಷನ್ ಇದೆ, ಹನುಮಾನ್ ದಂಡ. ನೀವು ಈ ಹನುಮಾನ್ ದಂಡ ಮಾಡೋದ್ರಿಂದ ನಿಮಗೆ ಬ್ರೀದಿಂಗ್ ಎಕ್ಸಸೈಸು ಫುಲ್ಲು, ನಿಮ್ಮ ಲಂಗ್ಸು ಫುಲ್ ಆ್ಯಕ್ಟಿವ್ ಆಗುತ್ತೆ, ಮತ್ತು ನಿಮಗೆ ಸ್ಟೆಮಿನಾ ಇನ್ಕ್ರೀಸ್ ಆಗುತ್ತೆ ನಿಮ್ಮದು. ಸೊ ನೀವು ಹನುಮಾನ್ ದಂಡನ ಮಾಡ್ಬೋದು. ನಿಮ್ಗೊಂದು 5 ಮಿನಿಟ್ಸ್ ಟೈಮ್ ಇದೆ ಅಂದರೆ ಒಂದು 21 ಹನುಮಾನ್ ದಂಡನೋ, ಅಥವಾ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂದರೆ ಜಾಸ್ತಿನೂ ಮಾಡ್ಕೊಬೋದು, ಅಥವಾ 10 ಮಾಡ್ತೀರಾ ಅಂದ್ರೂ ಓಕೆ. ಹನುಮಾನ್ ದಂಡ ಮಾಡೋದ್ರಿಂದ ಫುಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ, ನಿಮ್ಮ ಸ್ಟೆಮಿನಾ ಇನ್ಕ್ರೀಸ್ ಆಗುತ್ತೆ, ಎನರ್ಜಿ ಲೆವೆಲ್ ಬೂಸ್ಟ್ ಆಗುತ್ತೆ, ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡ್ಕೊಬೋದು, ಡೈಜೆಷನ್ ಇಶ್ಯೂ ಇದ್ದರೆ ಅದು ಸಾಲ್ವ್ ಆಗುತ್ತೆ, ಮತ್ತು ನಿಮ್ಮ ಲಂಗ್ಸಿಗೆ ತುಂಬ ಒಳ್ಳೆಯದು. ಇದು ಒಂಥರ ಪ್ರಾಣಾಯಾಮ ಮಾಡಿದ ಥರನೇ. ಇದರಲ್ಲಿ ಮತ್ತೂ ಒಂದಿದೆ, ಹನುಮಾನ್ ದಂಡ ಮಾಡೋದ್ರಿಂದ ಹನುಮಂತನ ಜೊತೆ ನಾವು ಕನೆಕ್ಟ್ ಆಗೋ ಥರ ನಮಗೆ ಫೀಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನೀವು ಯಾವುದೇ ಇಟ್ಕೊಂಡು ಮಾಡಿದ್ರೂ ಅದು ನಿಮಗೆ ಹೆಲ್ಪ್. ಇದು ಒಂಥರ ಫ್ಯೂಷನ್. ಇದು ಹೆಂಗೆ ಅಂದರೆ ಯೋಗ ಮತ್ತು ಭಕ್ತಿ ಎರಡೂ ಸೇರ್ಕೊಂಡಿರುವಂಥ ಆಸನ ಇದು. ಎಲ್ಲ ಆಸನನೂ ಒಳ್ಳೆಯದೇನೆ, ಬಟ್ ಇದೂ ನಿಮಗೆ ಟೈಮ್ ಇಲ್ಲ, ಕ್ವಿಕ್ ಆಗಿ ವರ್ಕೌಟ್ ಮಾಡಬೇಕು ಫುಲ್ ಬಾಡಿ, ಏನೋ ಒಂದು 2 ಆಸನ ಮಾಡೋದ್ರೆ ನಿಮ್ಗೆ ಹೆಲ್ಪ್ ಆಗಲ್ಲ, ಫುಲ್ ಬಾಡಿ ವರ್ಕೌಟ್ ಮಾಡ್ಕೊಬೇಕು. ಅಥವಾ ಸ್ವಲ್ಪ ನಿಮಗೆ ಲೇಸಿನೆಸ್ ಫೀಲ್ ಆಗತ್ತೆ ಅಂದರೆ, ನಿಮ್ಗೆ ಸ್ವಲ್ಪ ಎನರ್ಜೆಟಿಕ್ ಆಗಿರಬೇಕು ಫುಲ್ ಡೇ ಅನ್ನೋರಿದ್ರೆ ಮಾರ್ನಿಂಗ್ ಇದ್ದು ನೀವು ಈ ಥರ ಹನುಮಾನ್ ದಂಡ ಮಾಡೋದ್ರಿಂದ ಎಲ್ಲ ಥರ ಬೆನಿಫಿಟ್ಟು ಸಿಗತ್ತೆ. ಅಂದರೆ ಆಲ್ ಇನ್ ಒನ್ ಅಂತ ಹೇಳ್ಬೋದು ಇದು. ಸೊ ನೀವು ವೇಟ್ ಲಾಸಿಗೆನೂ ಮಾಡ್ಬೋದು, ಎಲ್ಲ ಆಸನದ ಜೊತೆನೂ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಎವ್ರಿಡೇ ಹನುಮಾನ್ ದಂಡ ಮಾಡಿ, ಎಲ್ಲ ಆಸನಗಳ ಜೊತೆನೂ ಮಾಡಿ, ಅಥವಾ ಇದು ಒಂದನ್ನೇ ಬೇಕಿದ್ರೂ ಮಾಡಿ. ಆಗಿಲ್ಲ ಅಂದರೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.